ಸಂಸ್ಕಾರ ಎಂದರೇನು? ಸಂಸ್ಕಾರ ಇಲ್ಲದ ಮನೆ ಸುಡುಗಾಡಿಗಿಂತಲೂ ಕಡೆ. ಸಂಸ್ಕಾರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯಾವುದಂಗಾರೆ ಸಂಸ್ಕಾರ? ಕೈಯಲ್ಲಿ ಕೋಟಿ ಕೋಟಿ ದುಡ್ಡಿದ್ದರೂ ಹಿರಿಯರನ್ನ ಕಂಡಾಗ ನಮಸ್ಕರಿಸುವುದೇ ಸಂಸ್ಕಾರ. ಎಷ್ಟೇ ಆಧುನಿಕತೆ ಇದ್ದರೂ ಹೆಣ್ಣಿಗೆ ಹಣೆಯ ಮೇಲಿನ ಬೊಟ್ಟು ಅದುವೇ ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದಿದ್ದರೂ ಗುರುವನ್ನ ಕಂಡಾಗ ತೋರುವ ಭಯ ಭಕ್ತಿ ಅದುವೇ ಸಂಸ್ಕಾರ. ಎಷ್ಟೇ ಶ್ರೀಮಂತಿಗೆ ದೊಡ್ಡಸ್ತಿಕೆ ಯಜಮಾನಿಕೆ ಇದ್ದರೂ ಚಿಕ್ಕವರನ್ನ ಕಂಡಾಗ ತೋರಿಸುವ ಪ್ರೀತಿ ಕಾಳಜಿ ಅದುವೇ ಸಂಸ್ಕಾರ. ನಮ್ಮ ನಡವಳಿಕೆಯಲ್ಲಿರತಕ್ಕಂಥ ವಿನಯ ನಯ ನಾಜೂಕತನ ಅದುವೇ ಸಂಸ್ಕಾರ. ಓದು ಬರಹ ಉದ್ಯೋಗದ ಹೊರತಾಗಿಯೂ ಹೊರುವ ಜವಾಬ್ದಾರಿಯೇ ಸಂಸ್ಕಾರ. ಕಾಯಿಲೆ ಬಿದ್ದಿರುವ ತಂದೆಯನ್ನ ಮಗುವಿನಂತೆ ನೋಡಿಕೊಳ್ಳುವುದೇ ಸಂಸ್ಕಾರ. ಕುಟುಂಬದ ಸದಾ ಕಣ್ಣಾಗಿರುವ ತಾಯಿಯ ಬೇಕು ಬೇಡುಗಳನ್ನ ಈಡೇರಿಸುವುದೇ ಸಂಸ್ಕಾರ. ಮುದ್ದಿನ ಮಗ ತಪ್ಪು ಮಾಡಿದಾಗ ಮೃದು ಮಾತಿನಿಂದ ದಾರಿಗೆ ತರುವುದೇ ಸಂಸ್ಕಾರ. ಅಡ್ಡ ದಾರಿ ತುಳಿತಾ ಇರುವ ಮಗಳಿಗೆ ನಲ್ಮೆಯ ಮಾತುಗಳಿಂದ ಸರಿದಾರಿಗೆ ತರುವುದೇ ಸಂಸ್ಕಾರ. ತನ್ನ ಎಷ್ಟೇ ಕಷ್ಟಗಳಿದ್ದರೂ ಸಹಾಯ ಬೇಡಿದೊಡನೆ ಸಹಾಯಕ್ಕೆ ನಿಲ್ಲುವ ಗೆಳೆಯನ ಗುಣವೇ ಸಂಸ್ಕಾರ. ಸಣ್ಣ ಸಂಪಾದನೆಯಲ್ಲಿ ತನ್ನ ಇಷ್ಟ ಕಷ್ಟಗಳನ್ನ ಮರೆತು ನಮ್ಮನ್ನೊಪ್ಪಿ ಬಂದಿರುವ ಹೆಂಡತಿಯ ಉದಾರ ಗುಣವೇ ಸಂಸ್ಕಾರ. ಸಂಸ್ಕಾರ ಅನ್ನೋದು ಎಲ್ಲೆಲ್ಲೋ ಇದೆ. ಅಂಗಳದ ಮುಂದಿರುವ ರಂಗೋಲಿಯಲ್ಲಿದೆ, ದೇವರ ಮನೆಯಲ್ಲಿರುವ ದೀಪದಲ್ಲಿದೆ, ಅದೇ ತರ ಅಡುಗೆ ಮಾಡಿದ ನಂತರ ಬರುವ ಪರಿಮಳದಲ್ಲಿದೆ, ತಟ್ಟೆ ಮುಂದೆ ಕುಂತಾಗ ಬಡಿಸುವ ಕೈಗಳಲ್ಲಿದೆ, ತುಳಸಿ ಕಟ್ಟೆ ಮುಂದೆ ನಿಂತು ಕೈ ಮುಗುವ ಕೈಗಳಲ್ಲಿದೆ. ಅದೇ ತರಹ ಸಂಸ್ಕಾರ ಅನ್ನೋದು ನಮಗೇನಾದರೂ ಆದಾಗ ಏನಾಯಿತು ಎಂದುವ ಮರಗುವ ಮನದಲ್ಲಿದೆ. ಹೀಗೆ ಸಂಸ್ಕಾರ ಅನ್ನೋದು ನಮ್ಮ ಮಾತು ನಡತೆ ಮತ್ತು ನಡವಳಿಕೆಯಲ್ಲಿ ಅಡಗಿದೆ.